75 ವರ್ಷ ನಾವು ದಾಟಿ ಬಂದಿರತಕ್ಕಂಥ ಅನೇಕ ಸಂಕಷ್ಟಗಳ ಮಧ್ಯೆ ಸ್ವತಂತ್ರವನ್ನು ಪಡೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜವಾಬ್ದಾರಿಯನ್ನು ನೀಡಿ ಈ ದೇಶಕ್ಕೆ ಸಂವಿಧಾನವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡಿದ ನಂತರದ 75 ವರ್ಷಗಳನ್ನು ದಾಟಿ ನಾವು ಬಂದಿದ್ದೇವೆ. ಇವತ್ತು ಗಣರಾಜ್ಯ ದಿನಾಚರಣೆ ಅಂತ ಹೇಳಿ ರಾಜ್ಯ ಮಾತ್ರ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಸಂಭ್ರಮಾಚರಣೆಯನ್ನು ಮಾಡತಕ್ಕಂಥ ಕೆಲಸವನ್ನು ಎಲ್ಲ ರಾಜ್ಯಗಳಿಂದ ಹಿಡಿದು ಎಲ್ಲರೂ ಕೂಡ ನಾವು ಇವತ್ತು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಇವತ್ತಿಗೂ ಕೂಡ ಗೊಂದಲಗಳು ನಮ್ಮಿಂದ ತೊಲಗಿಲ್ಲ. ಈಗಲೂ ಕೂಡ ಸ್ವತಂತ್ರದ ವಿಚಾರದಲ್ಲಿರ್ಬೋದು, ಗಣರಾಜ್ಯವಾದ ವಿಚಾರದಲ್ಲಿರ್ಬೋದು, ಸಂವಿಧಾನ ಶಿಲ್ಪಿಯವರ ವಿಚಾರದಲ್ಲಿರ್ಬೋದು, ಅಪಸ್ವರಗಳು ಈಗಲೂ ಕೂಡ ಆಗಿಂದಾಗ್ಗೆ ಮರುಕಳಿಸ್ತವೆ. ಆದರೆ ನಮಗೆ ಅದು ಬೇಕಾಗಿದೆ. ಇವತ್ತು ಸುಭದ್ರ ರಾಷ್ಟ್ರವಾಗಿ ಏನು ನಾವು ಬೇರೆ ಎಲ್ಲ ದೇಶಗಳು ನಮ್ಮ ಕಡೆ ನೋಡುವ ಒಂದು ಪರಿಸ್ಥಿತಿಯನ್ನು ಭಾರತ ದೇಶದ ಪ್ರಧಾನಮಂತ್ರಿಗಳು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಒತ್ತು ಕೊಡುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ. ಇಂದಿನ ದಿನಗಳಿಗೂ ಇವತ್ತಿನ ದಿನಗಳಿಗೂ ಬಹಳ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ದೇವೆ. ಸ್ವತಂತ್ರ ಬಂದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀಡಿದ ಜವಾಬ್ದಾರಿಯನ್ನು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಮಾನ್ಯರು ಶ್ರಮಪಟ್ಟು ಸರ್ವರನ್ನು ಒಗ್ಗೂಡಿಸುವ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಅರ್ಪಣೆ ಮಾಡಿದರು. ಇವತ್ತು ಯಾವುದನ್ನು ನಾವು ತಿರಸ್ಕಾರ ಮಾಡಿದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಯಾರೂ ಕೂಡ ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಸಂವಿಧಾನ ಅಲ್ಲದೆ ನಮ್ಮ ಆಡಳಿತಕ್ಕಾಗಲಿ ಇವತ್ತಿನ ವ್ಯವಸ್ಥೆಗಾಗಲಿ ಅರ್ಥವೇ ಇರೋದು. ಆದ್ದರಿಂದ ಸಂವಿಧಾನ ಮಾತ್ರ ಈ ದೇಶವನ್ನು ಒಗ್ಗಟ್ಟಿನಿಂದ ಇಡ್ಲಿಕ್ಕೂ ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ಸಾಧನವಾಗಿ ಇವತ್ತು ನಮ್ಮ ಮಧ್ಯದಲ್ಲಿದೆ. ಅದನ್ನು ನಾವು ಗೌರವಿಸಬೇಕು. ಆದರೆ ಇಂದಿನ ಸರ್ಕಾರಗಳಿಗೂ ಇವತ್ತಿನ ಸರ್ಕಾರಗಳಿಗೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ಗಮನಿಸಬೇಕು. ರಾಷ್ಟ್ರದಲ್ಲಿ ಹಿಂದೆ ಕೂಡ ಅನೇಕ ಸರ್ಕಾರಗಳು ಆಡಳಿತ ಮಾಡಿವೆ. ಇವತ್ತು ಪತ್ರಿಕೆಗಳಲ್ಲಿ ತಾವು ನೋಡಿರಬೇಕು, ಇವತ್ತು ಪ್ರಶಸ್ತಿಗಳು ಅನೇಕರಿಗೆ ಸಿಕ್ಕಿದೆ. ಪದ್ಮ ಪ್ರಶಸ್ತಿಗಳನ್ನು ನೀವು ನೋಡಿದರೆ ಗೊತ್ತಾಗ್ತದೆ. ಎಂತಹ ಸಾಧಕರಿಗೆ ಮೂಲೆಯಲ್ಲಿದ್ದವರನ್ನ ಹುಡುಕಿ ಹೊರತೆಗೆದು ಅವರನ್ನ ಬೆಳಕಿಗೆ ತರತಕ್ಕಂಥ ಕೆಲಸವನ್ನ ಇವತ್ತಿನ ಆಡಳಿತ ಮಾಡ್ತಾ ಇದೆ. ಇಂದಿನ ಆಡಳಿತಗಳು ಯಾವ ರೀತಿ ತನಗೆ ಬೇಕಾದವರಿಗೆ ಮಾತ್ರ ತನ್ನ ಪಕ್ಷದಕ್ಕೆ ದೇಣಿಗೆ ಕೊಡುವವರಿಗೆ ಮಾತ್ರ ಕೊಡ್ತಿದ್ರು ಅನ್ನೋದನ್ನು ಕೂಡ ನಾವು ಕಂಡಿದ್ದೇವೆ. ಅಂಬೇಡ್ಕರ್ ಅವರು ಕೂಡ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇದಕ್ಕೆ ಸಾಕ್ಷಿ. ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದವರಿಗೆ ಪದ್ಮ ಕೊಡ್ತಾರೆ. ಆದರೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲಿಲ್ಲ. ಇವತ್ತಿಗೂ ಕೂಡ ಇತಿಹಾಸದಲ್ಲಿ ಉಳಿದಿರ್ತಕ್ಕಂಥ ಮಾತು. ಇಂಥವುಗಳನ್ನು ನಾವು ಇವತ್ತು ಗುರುತಿಸ್ತಾ ಇದ್ದೇವೆ. ಇದು ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾದ ದಿನಗಳನ್ನು ನಾವು ಕಾಣತಕ್ಕಂಥ ರೀತಿ. ಆದರೆ ಸ್ವಾತಂತ್ರ್ಯ ವಿಚಾರದಲ್ಲಿ ಅನೇಕ ಗೊಂದಲಗಳು ಇವತ್ತು ಇವೆ. ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾರು ಸ್ವಾತಂತ್ರ್ಯಕ್ಕಾಗಿ ತನ್ನ ರಕ್ತವನ್ನೇ ಹರಿಸಿದರು, ಪ್ರಾಣ ತ್ಯಾಗವನ್ನೇ ಮಾಡಿದರು, ಅವರನ್ನ ನೆನ್ಕೊಳ್ಳುವ ದಿನಗಳು ಹೋಗ್ಬಿಟ್ಟು. ಯಾರು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ರು, ಅವರು ಜೈಲುಗಳನ್ನೇ ತಮ್ಮ ಜೀವನವನ್ನು ಕಳೆದರು, ಅವರಿಗೆ ದೇಶದ್ರೋಹದ ಪಟ್ಟವನ್ನು ಕೂಡ ಕಟ್ಟಲಾಗಿದೆ. ಯಾರು ಸೈನ್ಯವನ್ನ ಕಟ್ಟಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ರು,
ಎದುರಿಸ್ತಿದ್ರು ಅಂತವರು ನಾಪತ್ತೆಯೇ ಮಾಡಿಬಿಟ್ರು. ಯಾರು ಅತಿಥಿ ಗೃಹಗಳಲ್ಲಿ ತಮ್ಮನ್ನ ಅರ್ಥನೆ ಮಾಡಿಕೊಂಡು ಯಾರ್ಯಾರು ಜೀವನವನ್ನು ಮಾಡಿದ್ರಲ್ಲ, ಬ್ರಿಟಿಷರೊಂದಿಗೆ ಚಕ್ಕಂದ ಆಡಿದವರು ಪಂಡಿತರಾಗಿದ್ದರು. ಯಾರು ಆಗರ್ಭ ಶ್ರೀಮಂತಿಕೆ ಇತ್ತು, ಅನ್ನ ನೀರು ಇತ್ತು, ಬಟ್ಟೆ ಬರೀ ಇತ್ತು, ಅವರನ್ನ ಉಪವಾಸ ಮಾಡಿದ್ದಕ್ಕೆ ಮಹಾತ್ಮರನ್ನಾಗಿಯೂ ಈ ದೇಶ ಮಾಡಿದ್ರು. ಯಾರ್ಯಾರು ಊಟಕ್ಕೆ ಇಲ್ಲದೆ ಪರದಾಡ್ತಿದ್ರು, ಆದರೂ ಸ್ವಾತಂತ್ರ್ಯಕ್ಕೆ ತಮ್ಮ ಜೀವನವನ್ನು ಕೊಟ್ಟಿದ್ರು, ಅವರು ಮಣ್ಣುಪಾಲ ಆಗಿದ್ರು. ಇದು ಈ ದೇಶದ ದುರಂತ. ಆದ್ರೆ ಇಷ್ಟು ವಿಚಾರಗಳಲ್ಲಿ ಎಲ್ಲರ ಪರವಾಗಿ ಇರ್ತಕ್ಕಂಥ ಜನರು ನಮ್ಮಲ್ಲಿದ್ದಾರೆ. ಆದ್ದರಿಂದಲೇ ವ್ಯವಸ್ಥೆ ಇವತ್ತು ಸರಿದಾರಿಯಲ್ಲಿ ಹೋಗದೇ ಇರತಕ್ಕಂಥ ಸಂದರ್ಭಗಳನ್ನು ನಾವು ಗಮನಿಸಿದ್ದೇವೆ. ಆದರೆ ಅದಕ್ಕೆ ನಾವು ಒತ್ತು ಕೊಡಬಾರದು. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಕೇಂದ್ರದಲ್ಲಿ ಇವತ್ತು ನಮ್ಮ ಸರ್ಕಾರವೂ ಕೂಡ ಇದೆ. ಜೊತೆಗೆ ಪ್ರಧಾನಮಂತ್ರಿಗಳು ಉತ್ತಮವಾದ ಒಂದು ಅಭಿವೃದ್ಧಿ ಮತ್ತು ದೇಶವನ್ನ ಉತ್ತಮ ಪಥದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅವರ ಜೊತೆಯಲ್ಲಿ ನಾವು ಹೆಜ್ಜೆಗೆ ಹೆಜ್ಜೆ ಹಾಕಿ ನಡೆಯತಕ್ಕಂಥ ಕೆಲಸವನ್ನು ಮಾಡಬೇಕು. ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅನೇಕ ರೀತಿಯ ಅಪಸ್ವರಗಳನ್ನು ಇರ್ತಾರೆ. ದೇಶದಲ್ಲಿ ಅನೇಕ ಸಮಸ್ಯೆಗಳು ಇವತ್ತಿವೆ. ಆದರೆ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಕಮಲಪಥ, ಇದು ನಮ್ಮ ಪಕ್ಷದ ಒಂದು ಮುಖವಾಣಿ ರಾಜ್ಯದ. ಈ ಒಂದು ಸಂಚಿಕೆಯನ್ನು ತಾವೆಲ್ಲರೂ ತೆಗೆದುಕೊಳ್ಬೇಕು. ಇದರಲ್ಲಿ ಈ ಸಾರಿ ಸಂವಿಧಾನ ಸನ್ಮಾನ ಅಭಿಯಾನ ಈ ಕಾರ್ಯಕ್ರಮವನ್ನು ಸರಿಯಾಗಿ ನಿರೂಪಣೆ ಮಾಡಲಾಗಿದೆ. ಇಡೀ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಎಲ್ಲ ಜನರನ್ನ ಕೂಡಿಸುವ ಕೆಲಸವನ್ನು ಮಾಡುತ್ತದೆ. ಯಾವ ಜನಾಂಗಗಳನ್ನ ಕಾಂಗ್ರೆಸ್ ಹತ್ತಿರಕ್ಕೆ ಬಿಟ್ಟುಕೊಳ್ತಿರ್ಲಿಲ್ವೋ ಅವರನ್ನ ಜೊತೆಗೂಡಿ ಕೆಲಸ ಮಾಡತಕ್ಕಂಥದ್ದು, ಈ ದೇಶ ಕಟ್ಟುವ ಕೆಲಸಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥದ್ದು, ಅಸ್ಪೃಶ್ಯತೆಯ ನಿವಾರಣೆಗಾಗಿ ಶ್ರಮ ಪಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಅದಕ್ಕೆ ಕೂಡ ಭೀಮ ಸಂಗಮ ಅಂತಕ್ಕಂಥ ಕಾರ್ಯಕ್ರಮ, ಸಂವಿಧಾನ ಸನ್ಮಾನ ಅಭಿಯಾನ, ಹೀಗೆ ಅನೇಕ ಕಾರ್ಯಗಳನ್ನು ಮಾಡಿ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ರೀತಿಯ ಸಂಚಲನವನ್ನು ಮೂಡಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ರೆ ಅನೇಕರು ಇದನ್ನ ಅರ್ಥ ಮಾಡಿಕೊಂಡಿಲ್ಲ. ಯಾಕೆಂತಂದ್ರೆ ಮನುಷ್ಯಿತ ಮನಸ್ಸುಗಳು ಯಾವತ್ತೂ ಕೂಡ ಕೆಲವು ವಿಚಾರಗಳನ್ನ ಒಪ್ಪುವುದೇ ಇಲ್ಲ. ಸತ್ಯ ಗೊತ್ತು, ಅದು ಸತ್ಯವೇ ಅಂತ ಅವ್ರಿಗೂ ಗೊತ್ತು, ಆದ್ರೆ ಸತ್ಯನೂ ಕೂಡ ಒಪ್ಪುವ ಪರಿಸ್ಥಿತಿಯಲ್ಲಿ ಕೆಲವರು ಇರೋದಿಲ್ಲ. ಆದ್ರಿಂದ ನಾನು ವಿಶೇಷವಾಗಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿದ್ದಾರೆ, ಯಾರು ಸಂವಿಧಾನವನ್ನು ಸಂಪೂರ್ಣವಾಗಿ ಗೌರವಿಸತಕ್ಕಂಥ ಜನರಿದ್ದಾರೆ, ಸತ್ಯಗಳನ್ನು ಅರ್ಥ ಮಾಡ್ತಾರೆ, ಮಿಥ್ಯಗಳ ಜೊತೆಯಲ್ಲಿ ಹೋಗುವಂತ ಕೆಲಸ ಬೇಡ. ವಿರೋಧ ಪಕ್ಷವಿರ್ಬೋದು, ಯಾರೇ ಇರಬಹುದು, ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡುವವರಿಗೆ ಸತ್ಯದ ಉತ್ತರಗಳನ್ನು ನಾವು ಇವತ್ತು ಕೊಡಬೇಕಾಗಿದೆ. ಸಮಾಜವನ್ನು ಸದೃಢವಾಗಿ ಕಟ್ಟಬೇಕಾಗಿದೆ. ಈ ದೇಶವನ್ನ ಅಭಿವೃದ್ಧಿಯ ಪಥದಲ್ಲಿ ನಡೆಸತಕ್ಕಂಥ ಒಂದು ಶಕ್ತಿಯನ್ನು, ಮತ್ತಷ್ಟು ಶಕ್ತಿಯನ್ನ ಇವತ್ತು ಮೋದಿಜಿಯವರಿಗೆ ನಾವು ಎಲ್ಲರನ್ನೂ ಸೇರಿ ಕೊಡಬೇಕಾಗಿದೆ. ಈ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.